ಹಾಯ್, ಇದು ಮಧುಗಿರಿ ನ್ಯೂಸ್. ನಿಮ್ಮ ಸುತ್ತಮುತ್ತಲಿನ ತಾಜಾ ಸುದ್ದಿಗಳನ್ನ ಮೊದಲು ನೋಡೋಣ. ನಮ್ಮ ಜನಪ್ರಿಯ ನಾಯಕರಾದ ವಿ ಸೋಮಣ್ಣನವರು ಸಚಿವರಾಗಿ ಬಂದ ಮೇಲೆ ಕಳೆದ 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯು ಚುರುಕುಗೊಂಡಿದೆ ಎಂದು ಬಿಜೆಪಿ ಜಿಲ್ಲಾ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಬಿಡಿಗೇಶಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಅತ್ಯುತ್ತಮವಾಗಿ ಕಾಮಗಾರಿಯನ್ನು ಮಾಡುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಕಾಣುತ್ತಿವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಿಡಿಗೇಶಿ ಹೋಬಳಿ ವ್ಯಾಪ್ತಿಯ ಬಿದರೆಕೆರೆ ಬೇಡತ್ತೂರು ಗ್ರಾಮಗಳ ಮಧ್ಯೆ ನಿರ್ಮಾಣವಾಗುತ್ತಿರುವ ರೈಲ್ವೆ ನಿಲ್ದಾಣಕ್ಕೆ ಮಿಡಿಗೇಶಿ ರೈಲ್ವೆ ನಿಲ್ದಾಣ ಎಂದು ಹೆಸರಿಡಬೇಕೆಂದು ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣನವರಿಗೆ ಪತ್ರ ಬರೆದಿರುವ ಅವರು, ಮಿಡಿಗೇಶಿಯ ಐತಿಹಾಸಿಕ ಹಿನ್ನೆಲೆ, ಭೌಗೋಳಿಕ ಪ್ರಾಮುಖ್ಯತೆಯನ್ನು ವಿವರಿಸಿದ್ದಾರೆ. ಮಿಡಿಗೇಶಿ ಸುತ್ತಲೂ ಬೆಟ್ಟಗುಡ್ಡಗಳಿಂದ ತಾಂತ್ರಿಕ ಕಾರಣಗಳಿಂದಾಗಿ ರೈಲ್ವೆ ನಿಲ್ದಾಣವನ್ನು 3 ಕಿಲೋಮೀಟರ್ ದೂರದ ಬಿಡತ್ತೂರು ಬಿದರೆಕೆರೆ ಗ್ರಾಮಗಳ ಮಧ್ಯೆ ನಿರ್ಮಿಸಲಾಗುತ್ತಿದೆ. ಈ ಭಾಗದಲ್ಲಿ ಮಿಡಿಗೇಶಿ ಚಿರಪರಿಚಿತ ದೊಡ್ಡ ಪಟ್ಟಣವಾಗಿದ್ದು, ಈ ರೈಲ್ವೆ ನಿಲ್ದಾಣಕ್ಕೆ ಮಿಡಿಗೇಶಿ ಹೆಸರಿಡಬೇಕು ಎಂದು ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ನಮಸ್ಕಾರಗಳು. ಮಾನ್ಯ ಜನಪ್ರಿಯ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾದಂಥ ಸೋಮಣ್ಣಾಜಿ ಅವರಿಗೆ ನಮಸ್ಕಾರಗಳು. ಇಂದು ತಮ್ಮಲ್ಲಿ ಮನವಿ ಮಾಡ್ತಾ ಇರೋದೇನೆಂದರೆ, ಈಗಾಗಲೇ ರಾಯದುರ್ಗ ಟು ತುಮಕೂರು ರೈಲ್ವೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಸುಮಾರು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ರೈಲ್ವೆ ಕಾಮಗಾರಿ ತಾವು ಸಚಿವರಾದ ಮೇಲೆ ಕೇವಲ 2 ವರ್ಷದಲ್ಲೇ ಅತ್ಯುತ್ತಮವಾದ ರೀತಿಯಲ್ಲಿ ಉತ್ತಮ ಸೌಲಭ್ಯವುಳ್ಳಂಥ ಕಾಮಗಾರಿ ತಾವು ಮಾಡ್ತಾ ಇದ್ದೀರಾ. ಸಂತೋಷಕರವಾದ ಸಂಗತಿ. ಉತ್ತಮವಾದ ಸಂಸದೀಯ ಪಟುವನ್ನು ಕೂಡ ಹೆಸರು ಕೂಡ ನಿಮಗೆ ಈಗಾಗಲೇ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಸೋಮಣ್ಣನವರು ಉತ್ತಮ ಕೆಲಸಗಾರರು, ಒಳ್ಳೆ ವ್ಯಕ್ತಿ, ಕೊಟ್ಟಂತೆ ನಡೆದಂಥವ್ರು, ಕೊಟ್ಟು ಮಾತ್ರ ನಡೆದಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಪ್ರಶಸ್ತಿಗೆ ಒಳಗಾಗಿದ್ದೀರಾ. ಯಾಕೆಂದ್ರೆ ತಮ್ಮ ಕೆಲಸ ಅಷ್ಟು ವೇಗದಲ್ಲಿ ನಡೀತಾ ಇದೆ. ರೈಲ್ವೆ ಕಾಮಗಾರಿ ಕೆಲಸ ನಿಜಕ್ಕೂ ಹೇಳಬೇಕು ಅಂದ್ರೆ, ಜಾಫರ್ ಶರೀಫು, ಮುನಿಯಪ್ಪ ಅವರು ಮುಂತಾದ ರೈಲ್ವೆ ಸಚಿವರಾದ ಅಂತ ಎಲ್ಲಾ ಕಾಲದಲ್ಲೂ ಕೂಡ ಕೇವಲ ಸುಮ್ಮನೆ ಇದಾಗ್ತಾ ಇತ್ತು, ಏನೋ ಅದಕ್ಕೆ ಅನುದಾನ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರು, ಜಾರಿಗೆ ತಂದಿರಲಿಲ್ಲ. ಆದರೆ ನಮ್ಮ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು, ಗ್ರಾಮಾಂತರ ಜನತೆ ಒಂದು ಬಿಸಿನೆಸ್ ಆಗಲಿ, ಒಂದು ವ್ಯವಹಾರದಲ್ಲಾಗಲಿ, ಪ್ರಯಾಣದಲ್ಲಿ ಎಲ್ಲಕ್ಕೂ ಅನುಕೂಲ ಆಗಬೇಕು ಅನ್ನೋ ಒಂದು ನೇರ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬೆಟ್ಟ ಗುಟ್ಟನ ಇಂಥ ಒಂದು ನಾಡಿಗೆ ರೈಲ್ವೇನೇ ಬರೋದಿಲ್ಲ, ಇಲ್ಲಿ ಕಾಮಗಾರಿ ನಡೆಯಲ್ಲ ಅಂತ ಅಂತಿದ್ದಂಥ ಸರ್ಕಾರಗಳು ಇವತ್ತು ಅದನ್ನೆಲ್ಲ ಕೂಡ ಮೀರಿಸಿ ಇವತ್ತು ಬೆಟ್ಟ ಗುಟ್ಟುಗಳ ಮಧ್ಯೆ ಕಾಡು ಪ್ರದೇಶಗಳಲ್ಲಿ ಉತ್ತಮವಾದ ರೈಲ್ವೆ ಸೌಲಭ್ಯ ಕಲಿಸಿರೋದು ನಿಜವಾಗ್ಲೂ ಕೂಡ ಎಲ್ಲ ಸಾರ್ವಜನಿಕರಿಗೂ ಇದೊಂದು ಹರ್ಷೋದ್ಧಾರ. ಆದರೆ ಒಂದು ಸಂಗತಿ, ತಾವೆಲ್ಲ ಕೂಡ ಈಗಾಗಲೇ ರಾಯದುರ್ಗ, ಕಲ್ಯಾಣದುರ್ಗ ಸುಮಾರು ಪಾಗೋಟದಿಂದ ಉತ್ತಮವಾದ ಸ್ಟೇಷನ್ಗಳು, ರೈಲ್ವೆ ಸ್ಟೇಷನ್ಗಳು ಮಾಡಿದ್ದೀರಾ, ಕಾಮಗಾರಿ ನಡೆದಿದೆ. ಅದು ಹಂಗೆ ಮುಂದುವರ್ತಾ ಬಂದು ಮಡಕಶಿರಾ ಅಲ್ಲಿಗೆ ಬಂದಿದೆ. ಅಲ್ಲಿಂದ ಮಿಡಿಗೇಶಿ ಮತ್ತೆ ಹೊಸಕೆರೆ, ಮಧುಗಿರಿಯವರು ಕೂಡ ಈಗಾಗಲೇ ಬಂದಿದೆ. ಮಧುಗಿರಿಯಲ್ಲೂ ಕೂಡ ತಾವು ರೈಲ್ವೆ ಸ್ಟೇಷನ್ ಅನ್ನು ಶಂಕುಸ್ಥಾಪನೆ ಮಾಡಿ ಆ ಮಧುಗಿರಿ ಭಾಗ ಇರತಕ್ಕಂಥ ಹಳ್ಳಿ ಗ್ರಾಮಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು 4 ಕಿಲೋಮೀಟರ್ಗಳು ದೂರದಲ್ಲಿರತಕ್ಕಂಥ ಮಧುಗಿರಿ ಪಟ್ಟಣದ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿದ್ದೀರ, ಮಧುಗಿರಿ ರೈಲ್ವೆ ನಿಲ್ದಾಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾನ್ಯ ತಾಲೂಕು ಜನಪ್ರಿಯ ಶಾಸಕರಾಗಿದ್ದಂಥ ರಾಜಣ್ಣವರು ಕೂಡ ಅದಕ್ಕೆ ಹೂಗೊಟ್ಟು ಅವರು ಕೂಡ ಶಂಕುಸ್ಥಾಪನೆಗೆ ಬಂದು ಜನರ ಸಮ್ಮುಖದಲ್ಲಿ ನೆರವೇರಿಸಿ ಮಧುಗಿರಿ ಒಂದು ಉತ್ತಮವಾದ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂತ ಸಚಿವರಲ್ಲಿ ಮನವಿಯನ್ನು ಮಾಡಿದ್ರು. ಅದೇ ರೀತಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಿರೋದು ಒಂದೇ ಒಂದು ಉದ್ದೇಶ ಏನು ಅಂದರೆ, ಈಗಾಗಲೇ ಮಡಕಶಿರಿಂದ ಮುಂದುವರೆದು ಬಂದಂಥ ರೈಲ್ವೆ ಹಳಿ ಕಾಮಗಾರಿ ಈಗ ಬಿದರಕೆರೆ ಮತ್ತು ಬೇಡತ್ತೂರು ಮಧ್ಯಭಾಗದಲ್ಲಿ ಬಂದಿದೆ. ಇದು ಯಾವುದೇ ಗ್ರಾಮಕ್ಕೆ ಬಂದಿಲ್ಲ. ಆದ್ರಿಂದ ಹೋಬಳಿ ಪ್ರಧಾನವಾದಂಥ ಸ್ಥಾನ ಮಿಡಿಗೇಶಿ ಹೆಸರನ್ನ ಆ ಒಂದು ರೈಲ್ವೆ ಸ್ಟೇಷನ್ ಭಾಗಕ್ಕಿಡಬೇಕು ಅಂತ ಎಲ್ಲ ಸಾರ್ವಜನಿಕರ ಒಕ್ಕೂರನ ಮನವಿ ಆಗಿದೆ. ಕಾರಣ ಇಷ್ಟೇ, ಮಿಡಿಗೇಶಿ ಅನ್ನೋದು ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲದೆ ಗಡಿ ಭಾಗದ ಒಂದು ಹೋಬಳಿ, ಸುಮಾರು 46-50 ಹಳ್ಳಿಗಳಿಂದ ಕೂಡಿರತಕ್ಕಂಥ ಐತಿಹಾಸಿಕವಾದಂಥ ಜಾಗ.
ಇದು 3 ಸುತ್ತು ಕೋಟೆಯನ್ನು ಹೊಂದಿದ್ದು ಸುಮಾರು 860 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ವೀರಭದ್ರನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಇನ್ನು ಇತರೆ ಮುಂತಾದ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ದೇವಸ್ಥಾನಗಳಾಗಿರ್ತವೆ ಇವೆಲ್ಲ ಕೂಡ. ಈ ದೇವಸ್ಥಾನಗಳು ಪ್ರತಿ ವರ್ಷವೂ ಜಾತ್ರೆ ಮತ್ತೆ ಇತರೆ ಶ್ರಾವಣ ಮಾಸದಲ್ಲಿ ಬೇರೆ ಬೇರೆ ಮಾಸದಲ್ಲಿ ಉತ್ಸವಗಳು ನಡೀತಾ ಇರುತ್ತೆ. ಅದೇ ರೀತಿ ಮಲ್ಲೇಶ್ವರ ಸ್ವಾಮಿದ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ಅದೇ ರೀತಿ ಈ ಒಂದು ಗ್ರಾಮಕ್ಕೆ ಬಹಳ ಮುಖ್ಯವಾದಂಥ ಚರಿತ್ರೆ ಉಳ್ಳಂತ ಇದು. ಕಾರಣ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಾಗೂ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಅತ್ಯಂತ ಹೆಚ್ಚಿಗ ಕರವಸೂಲಿ ಸುಂಕ ಕೊಟ್ಟಿದ್ದಂಥ ಶ್ರೀಮಂತ ಪಟ್ಟಣ ಮಿಡಿಗೇಶಿ ಗ್ರಾಮ. ಅತ್ಯಂತ ಶ್ರೀಮಂತವಾಗಿ ಆಳ್ವಿಕೆ ಮಾಡಿದಂಥವರು ಮೈಸೂರು ಮಹಾರಾಜರ ಒಂದು ಗೌರವ ಕಾಪಾಡಿದಂಥ ಪಟ್ಟಣ ಒಂದು ಕಾಲಕ್ಕೆ ಯಾವುದು ಮಿಡಿಗೇಶಿ. ಇಲ್ಲಿನ ಇತಿಹಾಸ ಚರಿತ್ರೆ ಅಷ್ಟೊಂದು ಚಾರಿತ್ರಿಕವಾದಿದೆ. ಎಲ್ಲೂ ಕೂಡ ಮಿಡಿಗೇಶಿ ಅನ್ನೋ ಪುನರ್ನಾಮ ಎಲ್ಲೂ ಕೂಡ ಬಂದಿಲ್ಲ. ಹಾಗೂ ಈ ಕೇಂದ್ರ ಸ್ಥಾನಕ್ಕೆ ಯಾಕೆ ಮಿಡಿಗೇಶಿ ಅಂತ ಹೆಸರಿಡಬೇಕು ಅಂತಂದ್ರೆ, ಮಿಡಿಗೇಶಿ ಅನ್ನೋ ಊರು ಚಿರಪರಿಚಿತವಾದಂಥದ್ದು, ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದು, ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಮಹಾಗ್ರಾಮ ಇದು. ಬೆಂಗಳೂರಿಂದ ಮೈಸೂರಿಂದ ಈ ಕಡೆ ಪಾವಗಡ, ಕಲ್ಯಾಣದುರ್ಗ, ಹೊಸಕೋಟೆ, ಕಣಕೊಳ್ಳು, ರಾಯದುರ್ಗ ಈ ಕಡೆಯಿಂದ ಬರ್ತಕ್ಕಂಥ ಸುಮಾರು 100 ಕಿಲೋಮೀಟರ್ ಬರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಗ್ರಾಮ. ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತವಾದದ್ದು. ಭಾರತದ ಕರ್ನಾಟಕದ ಎಲ್ಲ ಕೂಡ ನಕ್ಷೆಯಲ್ಲೂ ಕೂಡ ಮೂಲಭೂತವಾಗಿ ಇದು ಒಂದು ಪ್ರವಾಸಿ ಕೇಂದ್ರ ಅಂತ ಗುರುತಿಸ್ಕೊಂಡಿದೆ. ಈಗ ಉದಾಹರಣೆಗೆ ತುಮಕೂರಿಂದ ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೂ ಹೊರಟ್ರೆ 10 ಒಂದು ಪ್ರವಾಸಿ ಕೇಂದ್ರಗಳು ಸಿಗುತ್ತವೆ. ಅದರಲ್ಲಿ ಮಿಡಿಗೇಶಿ ಕೂಡ ಒಂದು ಪ್ರವಾಸಿ ಕೇಂದ್ರ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದರಲ್ಲಿ ಜೈನ ಬಸದಿ ಇದೆ, ಮುಸ್ಲಿಮ್ಸ್ದು, ಹಿಂದೂಗಳು ಎಲ್ಲ ದೇವಸ್ಥಾನಗಳು ಕೂಡ ಇಲ್ಲಿ ಅಡಗಿದೆ. ಅಲ್ಲದೆ ಈ ಒಂದು ಭಾಗದಲ್ಲಿ ಕೆಲವು ಜನಾಂಗಕ್ಕೆ ಸೇರಿದಂತ, ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಅವರವರ ಅಣ್ಣ ತಮ್ಮಗಳ ದೇವಸ್ಥಾನಕ್ಕೆ ಸೇರಿದಂಥವ್ರು ಎಲ್ಲರೂ ಕೂಡ ರಾಜ್ಯದಿಂದ ಇಲ್ಲೇ ಬಂದು, ಯಾಕಂದ್ರೆ ಇಲ್ಲೇ ನಿರ್ಮಾಣ ಆಗಿರೋದು. ಇವಾಗ ಉದಾಹರಣೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪರಮೇಶ್ ಸಾಹೇಬರು, ಅವರ ಬುಡಕಟ್ಟು ದೇವರು ಹರ್ತಿ ಕೋಟೆಗೆ ಸಂಬಂಧಪಟ್ಟಂತ ಆ ದೇವಸ್ಥಾನ ಅವರ ಬುಡಕಟ್ಟು ನೆಡ್ಕೊಂಡವರು ಮಿಡಿಗೇಶಿ. ಅದೇ ರೀತಿ ಗೌಡರು ಒಕ್ಕಲಿಗರ ಸಂಸ್ಥಾನದವರೆಲ್ಲ ಕೂಡ ಅಣ್ಣ ತಮ್ಮರು ಅವ್ರು ಬಂದು ನೆಡ್ಕೊಳ್ತಿರತಕ್ಕಂಥ ಲಕ್ಷ್ಮೀ ದೇವಸ್ಥಾನ. ಈ ರೀತಿ ಬೇರೆ ಜನಾಂಗಗಳಿಗೂ ಇರತಕ್ಕಂಥ ದೇವಸ್ಥಾನಗಳು ಅಲ್ಲಿದ್ದಾವೆ. ಇವರೆಲ್ಲ ಯಾವ ರೀತಿ ಬರಬೇಕು? ಇವರು ಹೊರ ರಾಜ್ಯಗಳಿಂದ, ಬೇರೆ ದೇಶದಲ್ಲಿರೋರು ಮತ್ತೆ ಬೇರೆ ಕಡೆಯಿಂದ ಎಲ್ಲ ಬರಬೇಕು. ಇಲ್ಲಿ ಬರಬೇಕು ಅಂದ್ರೆ ಇದು ಮಿಡಿಗೇಶಿ ಅಂದ್ರೆ ಕೇಂದ್ರ ಸ್ಥಾನ. ಈಗ ಯಾವುದೋ ಒಂದು ಗ್ರಾಮದ ಹೆಸರಿಗೆ ಬಿಟ್ಟ ರೈಲ್ವೆ ಸ್ಟೇಷನ್ಗೆ ಎಲ್ಲ ಕೂಡ ಇವರಿಗೆಲ್ಲ ಕೂಡ ಒಂಥರ ದಾರಿ ತಪ್ಪದಂಗೆ ಕನ್ಫ್ಯೂಸ್ ಆಗುತ್ತೆ. ಈಗ ದೂರದಿಂದ ಬರಬೇಕು ಅಂದ್ರೆ ಈಗ ಮಿಡಿಗೇಶಿ ಅಂತ ಇದ್ರೆ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಗೊತ್ತು. ಯಾರನ್ನು ಕೇಳಿದ್ರು ಮಿಡಿಗೇಶಿನ ಮೈನ್ ರೋಡ್ ನಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಈ ಕಡೆ ಗೌರಿಬಿದನೂರು, ಹಿಂದೂಪುರ, ಐಡಿಹಳ್ಳಿ, ಕೊಡಗೇನಹಳ್ಳಿ ಅಲ್ಲಿಂದ ಮಿಡಿಗೇಶಿಗೆ ಬರ್ತಾರೆ. ಯಾಕೆಂದ್ರೆ ಅದೊಂದು ವೇ. ಈ ಕಡೆ ಶಿರಾ, ರೊಳ್ಳೆ, ಅಗಳಿ, ಜೀಡಿಪಾಳ್ಯ ಈ ತರ ಆಂಧ್ರ ಪ್ರದೇಶ ಗಡಿ ಭಾಗಗಳು ಕೂಡ ಮಿಡಿಗೇಶಿಗೆ ಬರ್ತಾರೆ. 4 ಕಡೆಯಿಂದ ಬಂದು ಸೇರತಕ್ಕಂಥ ಕೇಂದ್ರ ಸ್ಥಳ ಮಿಡಿಗೇಶಿ, ಕೇಂದ್ರ ಬಿಂದು. ಅಲ್ಲದೆ ಈ ಮೈಸೂರು ಇತಿಹಾಸದಿಂದ ಕೂಡ ಇದಕ್ಕೆ ಒಂದು ಒಳ್ಳೆ ಉತ್ತಮವಾದಂಥ ಹೆಸರು ಬಂದಿರತಕ್ಕಂಥ ಇತಿಹಾಸವುಳ್ಳ ಅಂತ ಜಾಗ ಇದು. ಇಲ್ಲಿ ಜಾತ್ರೆಗಳು ನಡೀತಾ ಇರುತ್ತೆ, ಉತ್ಸವಗಳು ನಡೀತಾ ಇರುತ್ತೆ, ಸಾವಿರಾರು ಜನ ಬಂದು ಹೋಗ ಅಂತ ಜಾಗ. ಅದರಿಂದ ಈ ಕೇಂದ್ರ ಸ್ಥಾನಕ್ಕೆ ಮಿಡಿಗೇಶಿ ರೈಲ್ವೆ ನಿಲ್ದಾಣ ಅಂತ ಹೆಸರಿಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ, ಸಾರ್ವಜನಿಕರ ಎಲ್ಲರ ಅಭಿಪ್ರಾಯವಾಗಿದೆ. ಆದ್ರಿಂದ ಮಾನ್ಯ ಸಚಿವರು ದಯವಿಟ್ಟು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಪರಿಶೀಲಿಸಿ ಈ ಒಂದು ಬಿದರಕೆರೆ ಬೇಡ್ತೂರು ಮಧ್ಯಭಾಗದಲ್ಲಿ ಬರ್ತಾ ಇರತಕ್ಕಂಥ ನಿಲ್ದಾಣಕ್ಕೆ ಇಲ್ಲಿ ಯಾವುದೇ ಗ್ರಾಮಗಳು ಬರ್ತಾ ಇಲ್ಲ, ಆದರೂ ಕೂಡ ಬಿದರಕೆರೆ ಬೇಡ್ತೂರು ಅನ್ನೋ ಗ್ರಾಮಗಳಲ್ಲಿ ಬಂದಿದೆ. ಸಂತೋಷ. ಇಲ್ಲಿ ಬಿದರಕೆರೆ ಮತ್ತು ಬೇಡತೂರು ಅನ್ನೋ ಉಪನಾಮ ಬರೆದು ಮೇಲ್ಗಡೆ ಮಿಡಿಗೇಶಿ ಅಂತ ಬರೀಬೇಕು. ಯಾಕೆಂದ್ರೆ ಇದು ಎಲ್ಲರಿಗೂ ಅನುಕೂಲವಾಗುವಂಥದ್ದು, ಚಿರಪರಿಚಿತ ಇರೋ ಅಂತ ಜಾಗ. ಇದರಲ್ಲಿ ಯಾವುದೇ ಸ್ವಾರ್ಥ ಮನೋಭಾವ ಮತ್ತೊಂದು ಮಗದೊಂದು ಯಾರಿಗೂ ಅನನುಕೂಲತೆ ತೊಂದರೆ ಆಗೋದಿಲ್ಲ. ಮಿಡಿಗೇಶಿ ಅಂತ ಪ್ರಧಾನವಾಗಿ ಬರ್ಸಿ ಅದರ ಕೆಳಗಡೆ ಬೇಡತ್ತೂರು ಬಿದರಕೆರೆ ತರಿಸ್ಬೋದು ಬೇಕಿದ್ರೆ.
ಅಂತ ನಮ್ಮ ಮನವಿ. ಈಗ ಮಿಡಿಯಾಸಿಯಲ್ಲೇ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ತಾವು ಸುಮಾರು ದಿನದಿಂದ ನಾವು ಒತ್ತಾಯಿಸಿದ್ವಿ ತಮಗೆ. ಆದರೆ ನೋಡೋಣ ಅಂತ ತಾವು ಆಶ್ವಾಸನೆ ಕೊಟ್ಟಿದ್ರಿ. ಆಮೇಲೆ ಬೆಟ್ಟ ಬರ್ತಾ ಇದೆ, ಸರ್ಕಾರಕ್ಕೂ ಕೂಡ ಜಾಸ್ತಿ ಖರ್ಚು ಬರುತ್ತೆ, ಬೆಟ್ಟ ಬರ್ತಿದ್ದೆ ಕೆಲಸ ಮಾಡೋದಕ್ಕೆ ಆಸೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ತಡೆ ಹಿಡಿದ್ರೆ. ಆದರೂ ಕೂಡ ಈಗ ಬೇಟೂರಿಂದ ಮುಂದುವರ್ಕೊಂಡು ಮುಂದೆ ಬಂದರೆ ಹನುಮಂತಪುರ ಭಾಗದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ರೆ ಅದು ಮಾಡ್ಬೋದು ಸ್ಟೇಷನ್. ಅದು ಕೂಡ ಮುಖ್ಯ ರಸ್ತೆ ಇದೆ, ಒಂದು ಬ್ರಿಡ್ಜ್ ಬೀಳುತ್ತೆ, ಒಂದು ಬ್ರಿಡ್ಜ್ ನಿರ್ಮಾಣ ಆಗಿ ಅಂದರೆ ಮುಂದೆ ಕಂಟಿನ್ಯೂ ಆಗಿ ಅದು ಹೋಗುತ್ತೆ ಆ ಕಡೆ ಹೊಸಕೆರೆ ಕಡೆ ಮಾಡ್ಬೋದು. ಒಂದು ಪಕ್ಷ ಅಲ್ಲಿ ಆಗದೇ ಇದೆ ಪಕ್ಷದಲ್ಲಿ ಇಲ್ಲಿ ಈಗ ಇರತಕ್ಕಂಥ 2 ಗ್ರಾಮಗಳ ಮಧ್ಯೆ ಮಿಡಿಗೇಶಿ ರೈಲ್ವೆ ಸ್ಟೇಷನ್ ಅಂತ ದಯವಿಟ್ಟು ಕಡ್ಡಾಯವಾಗಿ ಇಡಲೇಬೇಕು. ಇದು ಎಲ್ಲ ಸಾರ್ವಜನಿಕರ ಒತ್ತಾಯವಾಗಿರುತ್ತೆ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದಲ್ಲಿ ಮನವಿ ಮಾಡ್ಕೊಂತ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬುದ್ಧಿಜೀವಿಗಳು, ವಿದ್ಯಾವಂತರು, ನಾಗರಿಕರು, ಹಿರಿಯರು, ಮುಖಂಡರುಗಳು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ದಯವಿಟ್ಟು ಈ ಒಂದು ರೈಲ್ವೆ ಕಾಮಗಾರಿ ನಡೀತಾ ಇರ್ತಕ್ಕಂಥ ಇಲ್ಲಿ ಮಿಡಿಗೇಶಿ ರೈಲ್ವೆ ಸ್ಟೇಷನ್ ಅಂತ ನಾಮಕರಣ ಮಾಡಬೇಕು ಅಂತ ತಾವೆಲ್ಲ ಕೂಡ ಧ್ವನಿಗೂಡಿಸಬೇಕು ಅಂತ ಸಾರ್ವಜನಿಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಜೈ ಜಗತ್.